ಜಂತರ್ ಮಂತರ್ನಲ್ಲಿ ಮತ್ತೆ ಗಲಭೆ ಭುಗಿಲೆದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಇದನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಗಲಭೆ ಮತ್ತಷ್ಟು ಜೋರಾಗಿರುವಂತದ್ದು. ಪ್ರತಿಭಟನಾಕಾರರು ಪೊಲೀಸರ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಕಲ್ಲು ಬಾಟಲಿಗಳನ್ನ ಎಸೆಯುವ ಮೂಲಕ ಹಿಂಸಾಚಾರವನ್ನ ನಡೆಸಿರುವಂತದ್ದು. ಈ ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಅಶ್ರುವಾಯು ಪ್ರಯೋಗವಾಗಿದೆ. ಆರ್ಎಎಫ್ ಪೊಲೀಸರ ಮೇಲೆಯೂ ಕೂಡ ದೆಹಲಿಯಲ್ಲಿ ದಾಳಿ ನಡೆಸಲಾಗಿದೆ. ಘಟನೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೂ ಕೂಡ ಗಾಯಗಳಾಗಿರುವಂತದ್ದು. ಇಲ್ಲಿ ದೆಹಲಿಯ ಜಂತರ್ ಮಂತರ್ ಬಳಿ ನಡೀತಾ ಇರುವಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನಿನ್ನೆ ಮತ್ತೆ ಇಲ್ಲಿ ಭುಗಿಲೆದ್ದಿದೆ, ಗಲಭೆ ಭುಗಿಲೆದ್ದಿರುವಂತದ್ದು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ದಾಳಿ ಪ್ರತಿದಾಳಿಗಳು ನಡೆದಿರುವಂತದ್ದು. ಇಲ್ಲಿ ಪ್ರತಿಭಟನಾಕಾರರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಅಶ್ರುವಾಯು ಅಂತಂದ್ರೆ ಟಿಯರ್ ಗ್ಯಾಸ್ ಪ್ರಯೋಗವನ್ನ ಮಾಡಿದ್ದಾರೆ. ಅಲ್ಲಿಂದ ಅವರನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಗಲಾಟೆ ನಡೆದಿದೆ. ಪೊಲೀಸರ ಮೇಲೆ ಪ್ರತಿಭಟನಾಕಾರರು ದಾಳಿಯನ್ನ ನಡೆಸಿದ್ದಾರೆ. ಇತ್ತ ಪೊಲೀಸರು ಕೂಡ ವಿದ್ಯಾರ್ಥಿಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಇಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಹಾಗೂ ಬಾಟಲಿಗಳಿಂದ ಪೊಲೀಸರಿಗೆ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಹಾಗೆ ದೆಹಲಿಯ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತಹ ಜಂತರ್ ಮಂತರ್ ಭಾಗದ ಸುತ್ತಮುತ್ತ ಪ್ರದೇಶದಲ್ಲಿ ಇಂಟರ್ನೆಟ್ ಸ್ಥಗಿತಗೊಂಡಿದೆ. ಇಲ್ಲಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬಂದಿತ್ತು. ತಮ್ಮ ಗ್ರೂಪ್ಗಳಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಚರ್ಚೆಗಳನ್ನ ಮಾಡ್ತಿದ್ದಾರೆ ಈ ಪ್ರತಿಭಟನೆ ಕುರಿತು ಅನ್ನುವಂತ ಮಾಹಿತಿಗಳು ಬಂದಿತ್ತು. ಹಾಗಾಗಿ ಈ ಭಾಗದಲ್ಲಿ ಇಂಟರ್ನೆಟ್ ಸ್ಥಗಿತ ಕೂಡ ಗೊಂಡಿದೆ. ಆದ್ರೂ ಕೂಡ SMS ಮೂಲಕ ಮಾಹಿತಿಗಳನ್ನ ಹಂಚಿಕೊಡ್ತಿದ್ದಾರೆ. ಇಲ್ಲಿ ಏನೆಲ್ಲ ಡಿಸ್ಕಷನ್ ಆಗಬೇಕು, ಯಾವ ರೀತಿಯಾಗಿ ಪ್ರತಿಭಟನೆ ನಡಿಬೇಕು ಅನ್ನೋದನ್ನ SMS ಮೂಲಕ ವಿದ್ಯಾರ್ಥಿಗಳು ಚರ್ಚೆ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಹಾಗೆ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನ ಕೂಡ ನಡೆಸುತ್ತಿದ್ದಾರೆ. ಈಗ ಈ ಒಂದು ಗಲಾಟೆಯಲ್ಲಿ ACP ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿರುವಂತದ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಈಗ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ನಿನ್ನೆ ರಾತ್ರಿ 8:30ಕ್ಕೆ ತೀವ್ರ ಉದ್ವಿಗ್ನತೆ ಉಂಟಾಗಿರುವಂತದ್ದು. ಇಲ್ಲಿ ಪ್ರತಿಭಟನಾಕಾರರ ಗುಂಪೊಂದು ದೆಹಲಿಯ ಪೊಲೀಸರ ಮೇಲೆ ದಿಢೀರ್ ಅಂತ ಹೇಳಿ ದಾಳಿ ನಡೆಸಿರುವಂತದ್ದು. ಪ್ರತಿಭಟನಾ ಸ್ಥಳದಲ್ಲಿ ಜಮಾಯಿಸಿದಂತಹ ಗುಂಪೇನಿದೆ ಅದು ದಿಢೀರ್ ಅಂತ ಹೇಳಿ ಭದ್ರತಾ ಸಿಬ್ಬಂದಿಯ ಮೇಲೆ ಕಲ್ಲು ಮತ್ತೆ ಬಾಟಲಿಗಳಿಂದ ಹಲ್ಲೆಯನ್ನ ನಡೆಸಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಇಲ್ಲಿ ACP ವಿವೇಕ್ ಭಗತ್ ಅವರಿಗೆ ಗಾಯಗಳಾಗಿವೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗಾಯಗಳಾಗಿವೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. जिसके बाद पुलिस ने बल प्रयोग करना शुरू कर दिया है। दरअसल छात्रों ने कुछ पुलिसकर्मियों को निशाना बनाया। उन पुलिसकर्मियों को छुड़ाने के लिए जब बाकी पुलिसकर्मी और RAF के जवान आए तो यह हिंसक भिड़ंत और ज्यादा हिंसक हो गई। अभी आप देख सकते हैं छात्र जमा है और पुलिस को पीछे हटना पड़ा है। फिलहाल पुलिस पीछे हटने के बाद आंसू गैस के गोले का प्रयोग कर रही है। गैस का प्रयोग कर दिया है। उधर लगातार यहाँ पुलिस और छात्रों के बीच हिंसक झड़प हुई है। छात्रों ने पुलिस का डंडे छीन लिए, जिसके बाद पुलिस ने बल प्रयोग करना शुरू कर दिया है। दरअसल छात्रों ने कुछ पुलिसकर्मियों को निशाना बनाया। उन पुलिसकर्मियों को छुड़ाने के लिए जब बाकी पुलिसकर्मी और RAF के जवान आए ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಒಂದು ಕಡೆ ವಿದ್ಯಾರ್ಥಿಗಳು ಭದ್ರತಾ ಪಡೆಯ ಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ. ಬಾಟಲಿಗಳಿಂದ ಅವರ ಮೇಲೆ ಹಲ್ಲೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಅಶ್ರುವಾಯು ಪ್ರಯೋಗವನ್ನ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಇನ್ನೊಂದು ಕಡೆ ಈ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡ್ತಿರುವಂತದ್ದು. ಇದು ದಿನದಿಂದ ದಿನಕ್ಕೆ ಈ ಒಂದು ಹೋರಾಟ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಕೇವಲ ಉಪವಾಸ ಸತ್ಯಾಗ್ರಹ, ಕೇವಲ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆ ಈಗ ಸೋಮವಾರದಿಂದ
ಈ ರೀತಿಯಾದಂತಹ ಗಲಾಟೆ ದಾಳಿ ಪ್ರತಿದಾಳಿಗಳಿಗೆ ಏನು ಕಾರಣವಾಗ್ತಾ ಇರುವಂತದ್ದು. ಒಂದು ಕಡೆ ಸಂಸತ್ ಚಲೋಗೆ ಯೋಚನೆ ಮಾಡಿದ್ರು, ಆ ಒಂದು ಸಂಸತ್ ಚಲೋಗೆ ಕರೆ ನೀಡ್ತಾ ಇದ್ದಂತೆ ಇನ್ನೊಂದು ಕಡೆ ಪೊಲೀಸರಿಂದ ಲಾಠಿ ಚಾರ್ಜ್ ಶುರುವಾಗುತ್ತೆ. ಅಲ್ಲಿಂದ ಆರಂಭವಾದಂತಹ ಗಲಭೆ ಈಗ ಇಲ್ಲಿಯವರೆಗೂ ಬಂದು ನಿಂತಿರುವಂತದ್ದು. ಇದರ ಬಗ್ಗೆ ಇಲ್ಲಿ ಸಿಜೆಪಿಯ ಸಂಸ್ಥಾಪಕರಾದಂತಹ ಅಭಿಜಿತ್ ಡಿಪ್ಕೆ ಕೂಡ ಮಾತನಾಡಿದ್ದಾರೆ. ಹಾಗೆ ಈ ಒಂದು ಸಿಜೆಪಿ ಪಕ್ಷದ ಹಲವು ಕಾರ್ಯಕರ್ತರೆಲ್ಲರೂ ಕೂಡ ಇದರ ಬಗ್ಗೆ ಮಾತನಾಡಿರುವಂತದ್ದು. ಅವರು ಹೇಳ್ತಿರೋದೇನು ಅಂತಂದ್ರೆ ಇಲ್ಲಿ ಇದೊಂದು ಕೇವಲ ಟ್ರೈಲರ್ ಅಷ್ಟೇ ಈಗ ನಡೀತಾ ಇರೋದು, ಕೇವಲ ಟ್ರೈಲರ್. ಅಕಸ್ಮಾತ್ ನಮ್ಮ ಬೇಡಿಕೆಗಳಿಗೆ ಏನು ಸರ್ಕಾರ ಒಪ್ಪದೇ ಇದ್ರೆ, ಕೇಂದ್ರ ಇದಕ್ಕೆ ಒಪ್ಪದೇ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ಸಿಜೆಪಿ ವತಿಯಿಂದ ನೀಡಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಇದು ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ.